ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸೇರಿಸಿ. ಇಂಡಿಯಾ ಇಸ್ ದ ಕ್ಯಾಪಿಟಲ್ ಆಫ್ ಡಯಾಬಿಟಿಸ್. ಇಡೀ ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಡಯಾಬಿಟಿಕ್ ಪೇಷಂಟ್ಸ್ ಇರುವುದು ಎಲ್ಲಿ ಅಂತ ಕೇಳಿದ್ರೆ ನಮ್ಮ ಭಾರತದಲ್ಲಿ. ಬಟ್ ಆದ್ರೂ ಒಂದು ಡಯಾಬಿಟಿಸ್ಗೆ ಸರಿಯಾದ ರೀತಿಯಲ್ಲಿ ಇರುವಂತಹ ಒಂದು ಮ್ಯಾನೇಜ್ಮೆಂಟ್ ನಮ್ಮಲ್ಲಿಲ್ಲ. ನಾವು ಇದಕ್ಕೆ ಸ್ಪೆಷಲಿ ಡಿಸೈನ್ ಮಾಡಿರುವಂಥ 10 ವ್ಯಾಯಾಮಗಳಿವೆ. ಸೊ ಇದು ನಮ್ಮ ಮೇನ್ಲಿ ನಮ್ಮ ಫಾರ್ ಆರ್ಮಲ್ಲಿ ಇರುವಂಥ ಮಸಲ್ಸ್ಗೆ ನಮಗೆ ತುಂಬ ಒಳ್ಳೆ ವ್ಯಾಯಾಮ ಸಿಗುತ್ತೆ. ಆ್ಯಂಡ್ ಇದು ಕೂಡ 10 ರೆಪಿಟೇಷನ್ಸ್ ಮಾಡಬೇಕು. ವ್ಯಾಯಾಮ ಮಾಡಿದಾಗ ಮಾತ್ರ ಇನ್ಸುಲಿನ್ ಇಲ್ಲದೆ ಗ್ಲೂಕೋಸ್ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಆ್ಯಂಡ್ ಈ ಥರ ವ್ಯಾಯಾಮಗಳು ಮಾಡೋದ್ರಿಂದ ಇರುವಂಥ ಅಡ್ವಾಂಟೇಜ್ ಏನಂದರೆ ಕಡಿಮೆ ಟೈಮಲ್ಲಿ ಮ್ಯಾಕ್ಸಿಮಮ್ ಕ್ಯಾಲರಿ ಬರ್ನ್ ಆಗುತ್ತೆ. ಸ್ಕೆಲೆಟಲ್ ಮಸಲ್ ಬಲ್ಕ್ ಇಂಪ್ರೂವ್ ಆದರೆ ನೀವು ಆಹಾರ ತಗೊಂಡ್ರೂ ಕೂಡ, ನೀವು ಕಾರ್ಬೋಹೈಡ್ರೇಟ್ ಇರುವಂಥ ಆಹಾರ ತಗೊಂಡ್ರೂ ಕೂಡ ಏನಾಗುತ್ತೆ, ಅದರಲ್ಲಿರುವಂಥ ಗ್ಲೂಕೋಸ್ ಬೇಗ ಯೂಟಿಲೈಸ್ ಆಗಿಬಿಡುತ್ತೆ, ಸ್ಕೆಲೆಟಲ್ ಮಸಲ್ಸ್ ತಗೊಂಡ್ಬಿಡುತ್ತೆ. ಸೊ ಹಾಗಾಗಿ ಶುಗರ್ ಹೆಚ್ಚಿಗೆ ಆಗಲ್ಲ. ಸೊ ಡಯಾಬಿಟಿಸ್ಗೆ ಆ್ಯಕ್ಚುಲಿ ಬೇಕಾಗಿರೋದು ಟ್ರೀಟ್ಮೆಂಟ್ ಅಲ್ಲ, ಇಟ್ ಈಸ್ ಅ ಹೆಲ್ತ್ ಎಜುಕೇಷನ್. ಎವ್ರಿ ಪೇಷಂಟ್, ಪ್ರತಿಯೊಂದು ಪೇಷಂಟ್ ಏನಿದ್ದಾರೆ ಅವರೇ ಅವರ ಡಾಕ್ಟರ್ ಆಗಬೇಕು. ಸೊ ಅವ್ರಿಗೆ ಗೊತ್ತಿರಬೇಕು, ನಾನು ಈ ಆಹಾರ ತಗೊಂಡ್ರೆ ನನ್ನ ಶುಗರ್ ಎಷ್ಟಿರುತ್ತೆ, ನಾನು ಯಾವ ಆಹಾರಗಳು ತಗೊಂಡ್ರೆ ನಮ್ಮ ಶುಗರ್ ಕಂಟ್ರೋಲಲ್ಲಿ ಇರುತ್ತೆ, ನಾನು ಎಷ್ಟೊತ್ತು ವ್ಯಾಯಾಮ ಮಾಡಿದ್ರೆ ನನ್ನ ಶುಗರ್ನ ಹತೋಟಿಗೆ ತರಲಿಕ್ಕಾಗುತ್ತೆ ಅಂತ ಪ್ರತಿಯೊಂದು ಪೇಷಂಟು ಕಲ್ತಿರಬೇಕು. ಬಟ್ ಅದರ ಬದಲು ನಾವೇ ಯೂಶ್ವಲಿ ಏನು ಮಾಡ್ತೀವಿ, ಸಕ್ಕರೆ ಕಾಯಿಲೆ ಸ್ಟಾರ್ಟ್ ಆದ ಕೂಡಲೇ ಯಾವುದಾದ್ರೂ ಒಂದು ಮೆಡಿಸಿನ್ ಸ್ಟಾರ್ಟ್ ಮಾಡ್ತೀವಿ ಆ್ಯಂಡ್ ನಮಗೆ ಸಿಕ್ಕಿದ್ದೆಲ್ಲ ನಾವು ತಿಂತಾ ಹೋಗ್ತೀವಿ. ಸೊ ಸಕ್ಕರೆ ಕಾಯಿಲೆ ಅಲ್ಲ ಆ್ಯಕ್ಚುಲಿ ಇರುವಂಥ ಡಿಸೀಸ್. ದ ಮೇನ್ ಡಿಸೀಸ್ ಇಸ್ ಇನ್ಸುಲಿನ್ ರೆಸಿಸ್ಟೆನ್ಸ್. ಸೊ ಆ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರಲಿಕ್ಕಿರೋ ಮೇನ್ ರೀಸನ್ ಏನು ಅಂದರೆ ನಾವು ತಗೊಳ್ಳುವಂಥ ಹೈ ಕಾರ್ಬೋಹೈಡ್ರೇಟ್, ಹೈ ಶುಗರ್ ಇರುವಂಥ ಆಹಾರಗಳು. ಸೊ ಪ್ರತಿ ಸಲ ನಾವು ಹೈ ಶುಗರ್ ಇರುವಂಥ ಆಹಾರಗಳು ತಗೊಂಡಾಗ, ಅಂದರೆ ಹೈ ಗ್ಲೂಕೋಸ್ ಇರುವಂಥ ಆಹಾರಗಳು ತಗೊಂಡಾಗ ಏನಾಗುತ್ತೆ, ನಮ್ಮ ರಕ್ತದಲ್ಲಿ ಎಷ್ಟು ಇನ್ಸುಲಿನ್ ಬೇಕೋ ಅದಕ್ಕಿಂತ ಎಷ್ಟೋ ಹೆಚ್ಚಿಗೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ. ಅದಕ್ಕೆ ನಾವು ಹೈಪರ್ ಇನ್ಸುಲಿನಿಮಿಯಾ ಅಂತ ಹೇಳ್ತೀವಿ. ಸೊ ಪದೇ ಪದೇ ಇಷ್ಟೆಲ್ಲ ಇನ್ಸುಲಿನ್ ಪ್ರೊಡ್ಯೂಸ್ ಆದಾಗ ಏನಾಗುತ್ತೆ, ನಮ್ಮ ಬಾಡಿ ವಿಲ್ ಗೆಟ್ ರೆಸಿಸ್ಟೆಡ್ ಟು ಇನ್ಸುಲಿನ್. ನಮ್ಮ ಬಾಡಿಯಲ್ಲಿರುವಂಥ ಇನ್ಸುಲಿನ್ ರಿಸೆಪ್ಟರ್ಸ್ ಏನಿದೆ ಅದು ಸರಿಯಾಗಿ ಕೆಲಸ ಮಾಡಲ್ಲ. ಸೊ ನಾವೇನು ಮಾಡಬೇಕು, ಒಂದು ನಮ್ಮ ಆಹಾರ ನಾವು ಕಂಟ್ರೋಲ್ ಮಾಡಲೇಬೇಕು. ನಾವು ಇಷ್ಟೆಲ್ಲ ಧಾನ್ಯಗಳು ತಗೊಳ್ತೀವಿ, ಅದನ್ನು ಸ್ಟ್ರಿಕ್ಟ್ಲಿ ನಾವು ಕಂಟ್ರೋಲ್ ಮಾಡಿದರೆ ನಮ್ಮ ಶುಗರ್ನ ಹತೋಟಿಗೆ ತರಲಿಕ್ಕೆ ಸಾಧ್ಯ. ಅದರೊಟ್ಟಿಗೆ ನಮ್ಮ ಆಹಾರದಲ್ಲಿ ಪ್ರೋಟೀನ್ ಮತ್ತು ಫ್ಯಾಟ್ ಆ್ಯಂಡ್ ನಾರಿನಂಶ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸು ನಮ್ಮ ಸಫಿಷಿಯೆಂಟ್ ಕ್ವಾಂಟಿಟಿಯಲ್ಲಿ ನಾವು ತಗೋಬೇಕು. ಸೊ ಇಷ್ಟೆಲ್ಲ ಮಾಡಿದ ಮೇಲೆ ನಾವೇನು ಮಾಡಬೇಕು, ಸರಿಯಾದ ರೀತಿಯಲ್ಲಿರುವಂಥ ವ್ಯಾಯಾಮಗಳು ಮಾಡಬೇಕು. ಸೊ ಈ ವ್ಯಾಯಾಮ ಅಂತ ಹೇಳಿದ ಕೂಡಲೇ ತುಂಬ ಜನ ವ್ಯಾಯಾಮ ಮಾಡಲಿಕ್ಕೆ ಇಷ್ಟಪಡಲ್ಲ. ಸೊ ಮೇನ್ಲಿ ಯಾಕೆ ಇದಕ್ಕಿರುವಂಥ ಮೇನ್ ರೀಸನ್ ಏನಂದರೆ, ನಮಗೆಲ್ಲ ಗೊತ್ತು ಡಯಾಬಿಟಿಸ್ ಸ್ಟಾರ್ಟ್ ಆಗೋದು ಯೂಶ್ವಲಿ ಎಲ್ಡರ್ಲಿ ಪೀಪಲಲ್ಲಿ, ಮೇ ಬಿ ಆಫ್ಟರ್ ಎನ್ ಏಜ್ ಆಫ್ 45 ಆರ್ 50 ಆರ್ ಮೇ ಬಿ 60ಸಲ್ಲಿ ನಮಗೆ ಈ ಸಕ್ಕರೆ ಕಾಯಿಲೆ ಕಂಡು ಬರುತ್ತೆ. ಬಟ್ ಆ ಟೈಮ್ಗೆ ನಮಗೆ ಮೊಣಕಾಲು ನೋವು ಸ್ಟಾರ್ಟ್ ಆಗಿರುತ್ತೆ, ಸೊಂಟ ನೋವು ಇರುತ್ತೆ. ಸೊ ಭಾಳಷ್ಟು ಹೆಲ್ತ್ ಇಶ್ಯೂಸ್, ಮಸ್ಕ್ಯುಲೋ ಸ್ಕೆಲೆಟಲ್ ಪ್ರಾಬ್ಲಮ್ಸ್ ಹೆಚ್ಚಿಗೆ ಇರುವಂಥ ಟೈಮ್ ಅದು. ಸೊ ಅದು ಮಂಡಿ ನೋವು ಇರ್ಬೋದು, ಸೊಂಟ ನೋವು ಇರ್ಬೋದು, ಆ್ಯಂಕಲ್ ಜಾಯಿಂಟ್ ಪೇಯ್ನ್ ಇರ್ಬೋದು, ಅಥವಾ ಹಿಪ್ ಜಾಯಿಂಟ್ ಪೇಯ್ನ್ ಇರ್ಬೋದು, ಅಥವಾ ಕುತ್ತಿಗೆ ನೋವು ಇರ್ಬೋದು. ಸೊ ಈ ಥರ ಬೇರೆ ಬೇರೆ ನೋವುಗಳಿದ್ದಾಗ ನಮ್ಗೆ ಅಷ್ಟೊಂದು ಎಕ್ಸಸೈಸ್ ಮಾಡಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ನಾವು ಇದಕ್ಕೆ ಸ್ಪೆಷಲಿ ಡಿಸೈನ್ ಮಾಡಿರುವಂಥ 10 ವ್ಯಾಯಾಮಗಳಿವೆ. ಸೊ ನಾವು ಕನ್ಸಿಡರಿಂಗ್ ದ್ಯಾಟ್, ಅಂದರೆ ಡಯಾಬಿಟಿಸ್ ಯೂಶ್ವಲಿ ಬರೋದು ಎಲ್ಡರ್ಲಿ ಪೀಪಲಲ್ಲಿ. ಸೊ ಹಾಗಾಗಿ ವಯಸ್ಸಾದವರು ಕೂಡ ಸರಿಯಾಗಿ ತುಂಬ ಈಸಿಯಾಗಿ ಮನೆಯಲ್ಲಿ ಮಾಡುವಂಥ ಕೆಲವು ವ್ಯಾಯಾಮಗಳನ್ನು ನಾವು ಫಾರ್ಮುಲೇಟ್ ಮಾಡಿದ್ವಿ. ಸೊ ಈ ವ್ಯಾಯಾಮಗಳು ನಾನು ನಿಮ್ಮೊಟ್ಟಿಗೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ. ಇದನ್ನು ನೀವು ರೆಗ್ಯುಲರ್ಲಿ ಮಾಡಿದರೆ ಏನಾಗುತ್ತೆ ಅಂದರೆ ಈ ಡಯಾಬಿಟಿಸನ್ನು ನಮಗೆ ಕಂಪ್ಲೀಟ್ಲಿ ಹತೋಟಿಗೆ ತರಲಿಕ್ಕೆ ಸಾಧ್ಯ. ಸೊ ಯೂಶ್ವಲಿ ಇರುವಂಥ ಮೆಕ್ಯಾನಿಸಮ್ ಏನು, ನಾವು ಏನಾದರೂ ಒಂದು ಆಹಾರ ತಗೊಂಡ್ರೆ ಇಮ್ಮಿಡಿಯೇಟ್ಲಿ ಗ್ಲೂಕೋಸ್ ಬಿಡುಗಡೆ ಆಗುತ್ತೆ. ಅದು ಡೈಜೆಷನ್ ಆದಮೇಲೆ ಗ್ಲೂಕೋಸ್ ಬಿಡುಗಡೆ ಆಗುತ್ತೆ ರಕ್ತಕ್ಕೆ. ಆ ಗ್ಲೂಕೋಸ್ನ ಪ್ಯಾನ್ಕ್ರಿಯಾಸ್ ಸೆನ್ಸ್ ಮಾಡಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುತ್ತೆ. ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಿದ ಮೇಲೆ ಏನಾಗುತ್ತೆ, ಈ ಗ್ಲೂಕೋಸ್ ಸೆಲ್ ಒಳಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಸೊ ದಟ್ ಈಸ್ ಅ ಯೂಶ್ವಲ್ ಮೆಕ್ಯಾನಿಸಮ್. ಯೂಶ್ವಲಿ ಆಗುವಂಥದ್ದು ಅದು. ಸೆಲ್ ಒಳಗೆ, ನಮ್ಮ ಜೀವಕೋಶಗಳ ಒಳಗೆ ಗ್ಲೂಕೋಸ್ ಹೋಗಬೇಕು ಅಂದರೆ ಇನ್ಸುಲಿನ್ ಬೇಕೇ ಬೇಕು. ಬಟ್ ಯಾವಾಗ ನೀವು ವ್ಯಾಯಾಮ ಮಾಡ್ತಿರೋ, ವ್ಯಾಯಾಮ ತುಂಬ ಚೆನ್ನಾಗಿ ವ್ಯಾಯಾಮ ಮಾಡಿದಾಗ ಮಾತ್ರ ಈ ಇನ್ಸುಲಿನ್ ಬೇಕು ಅಂತ ಇಲ್ಲ. ಎಕ್ಸಸೈಸ್ ಈಸ್ ದ ಓನ್ಲಿ ಫಿಸಿಯೋಲಾಜಿಕಲ್ ಕಂಡೀಷನ್ where glucose is transported without the help of insulin. ವ್ಯಾಯಾಮ ಮಾಡಿದಾಗ ಮಾತ್ರ ಇನ್ಸುಲಿನ್ ಇಲ್ಲದೆ ಗ್ಲೂಕೋಸ್ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಸೊ ಹಾಗಾಗಿ ಡಯಾಬಿಟಿಸ್ ಇದ್ದವರಿಗೆ ಇರುವಂಥ ಬೆಸ್ಟ್ ಮೆಡಿಸಿನ್ ಏನು ಅಂತ ಕೇಳಿದ್ರೆ ರೆಗ್ಯುಲರ್ಲಿ ವ್ಯಾಯಾಮ ಮಾಡೋದು. ಸೊ ವ್ಯಾಯಾಮ ಮಾಡಿದರೆ ಅದರಿಂದ ನಮ್ಮ ಸಕ್ಕರೆ ಕಾಯಿಲೆ ಅಷ್ಟೇ ಎಲ್ಲ ಕಂಟ್ರೋಲ್ ಆಗ್ತಾ ಇರೋದು. ನಮಗೆ ಬರಲಿಕ್ಕಿರುವಂಥ ತುಂಬ ಕಾಯಿಲೆಗಳನ್ನು ಪ್ರಿವೆಂಟ್ ಮಾಡಲಿಕ್ಕೆ ಎಕ್ಸಸೈಸ್ ಇಸ್ ಒನ್ ಆಫ್ ದ ಬೆಸ್ಟ್ ವೇ ಅಂತ ನಾವು ಹೇಳ್ತೀವಿ. ನಮಗೆ ಒಳ್ಳೆ ಆ್ಯಕ್ಟಿವ್ ಆಗಿರಲಿಕ್ಕೆ, ಇಡೀ ದಿವಸ ತುಂಬ ಫ್ರೆಶ್ ಆಗಿರಲಿಕ್ಕೆ ಆ್ಯಂಡ್ ತುಂಬ ಹ್ಯಾಪಿ ಆಗಿರಲಿಕ್ಕೆ. ಯಾಕೆಂದರೆ ವ್ಯಾಯಾಮ ಮಾಡಿದಾಗ ಮಾತ್ರ ನಮ್ಮ ಬಾಡಿಯಲ್ಲಿ ತುಂಬ ಎಂಡೋರ್ಫಿನ್ಸ್ ಪ್ರೊಡ್ಯೂಸ್ ಆಗುತ್ತೆ, ಹ್ಯಾಪಿ ಮ್ಯಾನ್ಸ್ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ನಮ್ಮ ಮೂಡ್ ಕಂಟ್ರೋಲ್ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಡಯಾಬಿಟಿಸ್ ಏನಿದೆ ಅದು ಕಂಪ್ಲೀಟ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಒಂದು ದಿವಸ ನೀವು ಸರಿಯಾಗಿ ವ್ಯಾಯಾಮ ಮಾಡಿದರೆ, ನಾನೀಗ ಹೇಳಲಿಕ್ಕಿರುವಂಥ ವ್ಯಾಯಾಮಗಳು ಸರಿಯಾಗಿ 1/2 hour to 45 minutes ನೀವು ರೆಗ್ಯುಲರ್ಲಿ ಮಾಡಿದರೆ ಅದರದ್ದು ಇಫೆಕ್ಟ್ ಏನಿದೆ ಅದು ಆಲ್ಮೋಸ್ಟ್ 48 hours ಇರುತ್ತೆ.
ಸೊ ಈ ವ್ಯಾಯಾಮ ಮಾಡಿದಾಗ ಮಾತ್ರ ಈ ಗ್ಲೂಕೋಸ್ ಟ್ರಾನ್ಸ್ಪೋರ್ಟ್ ಏನಿದೆ, ಇಷ್ಟೆಲ್ಲ ಟೈಮ್ ಇಲ್ಲ ಬಾಡಿಗೆ. ವ್ಯಾಯಾಮ ಮಾಡಿದ ಕೂಡಲೇ ನಮಗೆ ಇಮ್ಮಿಡಿಯೇಟ್ಲಿ ಗ್ಲೂಕೋಸ್ ಬೇಕು. ಜೀವಕೋಶಗಳಿಗೆ ಬದುಕಬೇಕು ಅಂದರೆ ಗ್ಲೂಕೋಸ್ ಬೇಕೇ ಬೇಕು. ಸೊ ಹಾಗಾಗಿ ಏನಾಗುತ್ತೆ, ಇಮ್ಮಿಡಿಯೇಟ್ಲಿ ಬೇರೆ ಒಂದು ಚಾನಲ್ ಓಪನ್ ಆಗುತ್ತೆ. ನಮ್ಮದು ಮೇನ್ ರೋಡ್, ಫಾರ್ ಎಕ್ಸಾಂಪಲ್ ನಮ್ಮದು ಮೇನ್ ರೋಡ್ ಬ್ಲಾಕ್ ಆಗಿದ್ರೆ ನಾವೇನು ಮಾಡ್ತೀವಿ, ಸಡನ್ ಆಗಿ ಹೋಗಬೇಕು ಅಂದರೆ ಬೇರೆ ಬೇರೆ ಸಣ್ಣ ಅಡ್ಡ ರಸ್ತೆಗಳಿರುತ್ತೆ, ಅದರಿಂದ ನಾವು ಹೋಗಿ ನಮ್ಗೆ ಎಲ್ಲಿ ಹೋಗಿ ಮುಟ್ಟಬೇಕು ಅಲ್ಲಿ ನಾವು ಹೋಗಿ ಮುಟ್ತೀವಿ. ಸೊ ಅದೇ ಥರ ಎಕ್ಸಸೈಸ್ ಮಾಡಿದಾಗ ನಮಗೆ ಇನ್ಸ್ಟೆಂಟ್ ಆಗಿ ಸಡನ್ ಆಗಿ ಎನರ್ಜಿ ರಿಕ್ವೈರ್ಮೆಂಟ್ ಇದ್ದಿದ್ದಕ್ಕೆ ಅಷ್ಟು ಟೈಮ್ ಇಲ್ಲ ಬಾಡಿಗೆ. ಇನ್ಸುಲಿನ್ ಪ್ರೊಡ್ಯೂಸ್, ಪ್ಯಾಂಕ್ರಿಯಾಸಿಗೆ ಗೊತ್ತಾಗಬೇಕು ಗ್ಲೂಕೋಸ್ ಹೆಚ್ಚಾಗಿದೆ ಅಂತ, ಮತ್ತು ಇನ್ಸುಲಿನ್ ಪ್ರೊಡ್ಯೂಸ್ ಆಗಬೇಕು, ಅದಾದಮೇಲೆ ಗ್ಲೂಕೋಸ್ ಟ್ರಾನ್ಸ್ಪೋರ್ಟ್ ಆಗಬೇಕು, ಇಷ್ಟೆಲ್ಲ ಮಾಡಲಿಕ್ಕೆ ಟೈಮ್ ಇಲ್ಲ. ಸೊ ಹಾಗಾಗಿ ಡೈರೆಕ್ಟ್ಲಿ ಗ್ಲೂಕೋಸ್ ಏನಿದೆ ಅದಕ್ಕೆ ಸೆಲ್ ಒಳಗೆ ಹೋಗಲಿಕ್ಕೆ ಪರ್ಮಿಷನ್ ಸಿಗುತ್ತೆ. ಸೊ ಪ್ರತಿಯೊಂದು ಡಯಾಬಿಟಿಕ್ ಪೇಷಂಟ್ ಕೂಡ ಈ ಎಕ್ಸಸೈಸ್ ಏನಿದೆ ಅದು ರೆಗ್ಯುಲರ್ಲಿ ಮಾಡಲೇಬೇಕು. ಸೊ ಫಸ್ಟ್ ನಮ್ಮ ಆಹಾರ ಕಂಟ್ರೋಲ್ ಮಾಡಬೇಕು. ಒಂದು ದಿವಸಕ್ಕೆ 1800 ಕಿಲೋ ಕ್ಯಾಲರಿಯಿಂದ ಹೆಚ್ಚಿಗೆ ಆಹಾರ ನಾವು ತಗೊಳ್ಳೇಬೇಕು, ಹೆಚ್ಚಿಗೆ ಕ್ಯಾಲರಿ ತಗೊಳ್ಳೇಬಾರದು. ಸೊ ಅದಾದಮೇಲೆ ನಮ್ಮ ಆಹಾರದಲ್ಲಿ ಬೇಕಾಗಿರುವಂಥ ಎಲ್ಲ ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸನ್ನು ನಾವು ಇನ್ಕ್ಲೂಡ್ ಮಾಡಬೇಕು. ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೇನೆ, ಡಯಾಬಿಟಿಸ್ ಇದ್ದವರು ಯಾವ ಯಾವ ಪೌಷ್ಟಿಕಾಂಶಗಳನ್ನು ಸೇವಿಸಬೇಕು ಅಂತ ನಾನು ಒಂದು ವಿಡಿಯೋ ಮಾಡಿದ್ದೇನೆ, ಅದರ ಲಿಂಕ್ ಬೇಕಾದ್ರೆ ಕೊಡ್ತೇನೆ, ಅದು ನೀವು ನೋಡ್ಬೋದು. ಆ್ಯಂಡ್ ಅದರೊಟ್ಟಿಗೆ ರೆಗ್ಯುಲರ್ಲಿ ನಾವೇನು ಮಾಡಬೇಕು, ಎಕ್ಸಸೈಸ್ ಮಾಡಲೇಬೇಕು. ಸೊ ನಮ್ಮ ಒಬೇಸಿಟಿ ಕಂಟ್ರೋಲ್ ಆದರೆ ಏನಾಗುತ್ತೆ, ನಮ್ಮ ಡಯಾಬಿಟಿಸ್ ಕಂಟ್ರೋಲ್ ಆದಂಗೆ. ನಮ್ಮ ಸೆಂಟ್ರಲ್ ಒಬೆಸಿಟಿ, ಹೊಟ್ಟೆ ಬರೋದೇ ಮೇನ್ ರೀಸನ್. ಹೊಟ್ಟೆ ಬಂದರೆ ನಾವು ಅದನ್ನು ಪ್ರೀ ಡಯಾಬಿಟಿಕ್ ಸ್ಟೇಜ್ ಅಂತ ಹೇಳ್ತೀವಿ. ಸೊ ರೆಗ್ಯುಲರ್ಲಿ ಆ ಎಕ್ಸಸೈಸ್ ಮಾಡೋದ್ರಿಂದ ಒಂದು ಹೊಟ್ಟೆ ಕಡಿಮೆ ಆಗುತ್ತೆ, ಆ್ಯಂಡ್ ಅದರೊಟ್ಟಿಗೆ ರೆಗ್ಯುಲರ್ಲಿ ಎಕ್ಸಸೈಸ್ ಮಾಡಿದರೆ ಮಸಲ್ ಬಲ್ಕ್ ಇಂಪ್ರೂವ್ ಆಗುತ್ತೆ. ಸೊ ಗ್ಲೂಕೋಸನ್ನು ಹೈಯೆಸ್ಟ್ ಯೂಸ್ ಮಾಡುವಂಥ ಬಾಡಿಯಲ್ಲಿ ಇರುವಂಥ 2 ಅಂಗಗಳು ಯಾವುದು ಅಂದರೆ ಒಂದು ಬ್ರೈನ್, ಮತ್ತೊಂದು ಮಸಿಲ್ಸ್. ಸೊ ಬ್ರೈನ್ ಏನಿದೆ ನಮ್ಮ ಕಂಟ್ರೋಲಲ್ಲಿಲ್ಲ, ವಿ ಆಲ್ ಆರ್ ಕಂಟ್ರೋಲ್ಡ್ ಬೈ ಬ್ರೈನ್. ಸೊ ನಮ್ಮ ಸ್ಕೆಲಿಟಲ್ ಮಸಿಲ್ಸ್ ಏನಿದೆ ಅದು ರೆಗ್ಯುಲರ್ಲಿ ನಾವು ರೆಸಿಸ್ಟೆಡ್ ಎಕ್ಸಸೈಸ್ ಮಾಡೋದ್ರಿಂದ ಸ್ಕೆಲಿಟಲ್ ಮಸಿಲ್ ಬಲ್ಕ್ ಇಂಪ್ರೂವ್ ಆದರೆ ನೀವು ಆಹಾರ ತಗೊಂಡ್ರೂ ಕೂಡ, ನೀವು ಕಾರ್ಬೋಹೈಡ್ರೇಟ್ ಇರುವಂಥ ಆಹಾರ ತಗೊಂಡ್ರೂ ಕೂಡ ಏನಾಗುತ್ತೆ, ಅದರಲ್ಲಿರುವಂಥ ಗ್ಲೂಕೋಸ್ ಬೇಗ ಯೂಟಿಲೈಸ್ ಆಗಿಬಿಡುತ್ತೆ, ಸ್ಕೆಲಿಟಲ್ ಮಸಿಲ್ಸ್ ತಗೊಂಡ್ಬಿಡುತ್ತೆ. ಸೊ ಹಾಗಾಗಿ ಶುಗರ್ ಹೆಚ್ಚಿಗೆ ಆಗಲ್ಲ. ನಮ್ಮ ಪೋಸ್ಟ್ ಪ್ಯಾರಂಟಲ್ ಶುಗರ್ ನಾವು ಚೆಕ್ ಮಾಡಿದರೂ ಕೂಡ ಅದು ನಾರ್ಮಲ್ ಆಗಿರುತ್ತೆ. ಸೊ ನಾವು ಮಾಡಬೇಕಾಗಿರುವಂಥ ಮೇನ್ ಕೆಲಸ ಏನು, ಡಯಾಬಿಟಿಸ್ ಇದ್ದರೆ ನಾವು ಏನು ರೆಗ್ಯುಲರ್ಲಿ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಒಂದು ½ an hour ನಾವು ರೆಗ್ಯುಲರ್ಲಿ ರೆಸಿಸ್ಟೆಡ್ ಎಕ್ಸಸೈಸ್ ಮಾಡಬೇಕು. ಸೊ ನಾನೀಗ ನಿಮಗೆ ಯಾವ್ಯಾವ ಒಂದು 10 ರೆಸಿಸ್ಟೆಡ್ ಎಕ್ಸಸೈಸ್ ತೋರಿಸ್ತೇನೆ. ಇದು ವೆರಿ ಸಿಂಪಲ್, ಯಾವ ವಯಸ್ಸಿನವರು ಕೂಡ ಇದು ರೆಗ್ಯುಲರ್ಲಿ ನಾವು ಮಾಡ್ಬೋದು. ಸಣ್ಣ 1 kg ಡಂಬಲ್ ತಗೊಂಡು ಮೋರ್ ರಿಪಿಟೇಷನ್ಸ್, ಹೆಚ್ಚಿಗೆ ಸಲ ರಿಪಿಟೇಷನ್ಸನ್ನು ಮಾಡೋದರಿಂದ ನಮ್ಮ ಡಯಾಬಿಟಿಸ್ ಏನಿದೆ ಅದನ್ನು ನಮಗೆ ಕಂಪ್ಲೀಟ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ. ಈಗ ಎಕ್ಸಸೈಸ್ಗಳು ಯಾವುದು ಅಂತ ನೋಡೋಣ. ಸೊ ನಾವು ಇದರಲ್ಲಿ ನಮ್ಮ ಬಾಡಿದು ಪ್ರತಿ ಪಾರ್ಟಲ್ಲಿ ಇರುವಂಥ ಮಸಲ್ಸ್ಗೂ ಕೂಡ ವ್ಯಾಯಾಮ ಕೊಡ್ತಾ ಬರ್ತೀವಿ. ಸೊ ನಾವು 1 kg ಡಂಬಲ್ ಅನ್ನು ನಿಮ್ಮ ಕೈಯಲ್ಲಿ ಇಟ್ಕೋಬಹುದು. ಸೊ ಫಸ್ಟ್ ಬೈಸೆಪ್ಸ್ ಕರ್ಲ್ ಅಂದರೆ ಕೈಗಳಿಗೆ ಇರುವಂಥ ವ್ಯಾಯಾಮ. ಸೊ ಇದನ್ನು ನೀವು 10 ರಿಪಿಟೇಷನ್ಸನ್ನು ಮಾಡ್ಬೋದು ಕಂಟಿನ್ಯೂಸ್ ಆಗಿ. ಸೊ ಇನಿಷಿಯಲಿ ನಾವೇನು ಮಾಡಬೇಕು, ಈ ರಿಪಿಟೇಷನ್ಸ್ ಬರೀ 10 ರಿಪಿಟೇಷನ್ಸ್ ಮಾಡಿ ಗ್ರ್ಯಾಜುವಲಿ ಅದನ್ನು ಹೆಚ್ಚು ಮಾಡ್ತಾ ಹೋಗಬೇಕು. ಸೊ 10 ಎಕ್ಸಸೈಸ್ಗಳಿದೆ, ಪ್ರತಿಯೊಂದು 10 ಸಲ ರಿಪೀಟ್ ಮಾಡಿದರೆ ನಮಗೆ 100 ರಿಪಿಟೇಷನ್ಸ್ ಸಿಗುತ್ತೆ. ಡೈಲಿ 2 ಹೊತ್ತು ಮಾಡಿದರೆ 200 ರಿಪಿಟೇಷನ್ಸ್ ಆಯಿತು. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಟ್ಲೀಸ್ಟ್ ಒಂದು 10-15 ಡೇಸಲ್ಲಿ ನಾವು ಟೋಟಲ್ ರಿಪಿಟೇಷನ್ ಏನಿದೆ 1000 to 1500 ರಿಪಿಟೇಷನ್ಸನ್ನು ನಾವು ಮಾಡಿದರೆ ಕಂಪ್ಲೀಟ್ಲಿ ನಿಮ್ಮ ಡಯಾಬಿಟಿಸನ್ನು ನಮಗೆ ಕ್ಯೂರ್ ಮಾಡಲಿಕ್ಕೆ ಸಾಧ್ಯ. ಇನ್ನು 2ನೇ ವ್ಯಾಯಾಮ, ಇದು ನಮ್ಮ ಫೋರ್ ಆರ್ಮ್ಸ್ಗೆ ಇರುವಂಥ ಮೇನ್ಲಿ ಇರುವಂಥ ಎಕ್ಸಸೈಸು. ಸೊ ಇದನ್ನು ಕೂಡ ನಾವು 10 ರಿಪಿಟೇಷನ್ಸ್ ಮಾಡಬೇಕು. ನಾವು ಹೇಗೆ ಫಸ್ಟ್ ಎಕ್ಸಸೈಸ್ ಮಾಡಿದ್ವಿ ಅದೇ ಥರನೇ ಮಾಡೋದು, ಬಟ್ ಹ್ಯಾಂಡ್ ಡೈರೆಕ್ಷನ್ ಮಾತ್ರ ಚೇಂಜ್ ಆಗಿರುತ್ತೆ. ಸೊ ಇದು ನಮ್ಮ ಮೇನ್ಲಿ ನಮ್ಮ ಫೋರ್ ಆರ್ಮಲ್ಲಿ ಇರುವಂಥ ಮಸಲ್ಸ್ಗೆ ನಮಗೆ ತುಂಬ ಒಳ್ಳೆ ವ್ಯಾಯಾಮ ಸಿಗುತ್ತೆ. ಅದರೊಟ್ಟಿಗೆ ನಮ್ಮ ಬೈಸೆಪ್ಸ್ಗೂ ಕೂಡ ರೆಸಿಸ್ಟೆಡ್ ಎಕ್ಸಸೈಸ್ ಸಿಗುತ್ತೆ. ಸೊ ಇದೆಲ್ಲ ನಿಧಾನ ಮಾಡಿದರೆ ನಮ್ಮ ಮಸಲ್ ಬಲ್ಕ್ ಇಂಪ್ರೂವ್ ಆಗುತ್ತೆ, ಮಸಲ್ ಫೈಬರ್ಸ್ ಇಂಪ್ರೂವ್ ಆಗುತ್ತೆ. ಸೊ ಹಾಗಾಗಿ ನಾವು ತಗೊಳ್ಳುವಂಥ ಆಹಾರದಲ್ಲಿರುವಂಥ ಗ್ಲೂಕೋಸ್ ಚೆನ್ನಾಗಿ ಯೂಟಿಲೈಸ್ ಆಗಿ ಶುಗರ್ ನಾರ್ಮಲ್ ಮಾಡಲಿಕ್ಕೆ ಆಗುತ್ತೆ. ಈಗ 3ನೇ ವ್ಯಾಯಾಮ, ಡಂಬಲ್ಸನ್ನು ಸೈಡ್ಗೆ ಎತ್ತುವಂಥದ್ದು. ಇದು ಮೇನ್ಲಿ ನಮ್ಮ ಶೋಲ್ಡರ್ ಮಸಲ್ಸ್ಗೆ ಕೊಡುವಂಥ ಒಂದು ಒಳ್ಳೆ ವ್ಯಾಯಾಮ. ನಮ್ಮ ಶೋಲ್ಡರ್ ಮಸಲ್ಸ್ ಚೆನ್ನಾಗಿದ್ದರೆ ನಮ್ಮ ನೆಕ್ ಪೇಯ್ನ್ ಈ ಥರ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ. ಸೊ ಇದನ್ನು ರೆಗ್ಯುಲರ್ಲಿ ಮಾಡೋದರಿಂದ ಈವನ್ ಡಯಾಬಿಟಿಸಲ್ಲಿ ಬರಲಿಕ್ಕಿರುವಂಥ ಫ್ರೋಝನ್ ಶೋಲ್ಡರ್ ಈ ಥರ ಪ್ರಾಬ್ಲಮ್ಸನ್ನು ಪ್ರಿವೆಂಟ್ ಮಾಡಲಿಕ್ಕೂ ಕೂಡ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸ್. ಸೊ ಶೋಲ್ಡರ್ಗಿರುವಂಥ ವ್ಯಾಯಾಮಗಳನ್ನು 10 ರಿಪಿಟೇಷನ್ಸ್ ನೀವು ಮಾಡಬೇಕು. 4th ಎಕ್ಸಸೈಸ್, ಇದು ಕೂಡ ಶೋಲ್ಡರ್ಸ್ಗೆ ಇರುವಂಥ ವ್ಯಾಯಾಮ. ಅದರೊಟ್ಟಿಗೆ ನಮ್ಮ ಅಪ್ಪರ್ ಬ್ಯಾಕಿಗೆ ಕೂಡ ಇದರಿಂದ ಒಳ್ಳೆ ವ್ಯಾಯಾಮ ಸಿಗುತ್ತೆ. ಡಂಬಲ್ಸನ್ನು ಫ್ರಂಟಲ್ಲಿ ಇಟ್ಕೊಳ್ಳಿ. ಈಗ ನಿಧಾನಕ್ಕೆ ಉಸಿರನ್ನ ಒಳಗೆ ತಗೊಳ್ತಾ ಮೇಲಕ್ಕೆ ಎತ್ತಿ ಐ ಲೆವೆಲ್ಗೆ ಎತ್ತಬೇಕು. ಆ್ಯಂಡ್ ಇದು ಕೂಡ 10 ರಿಪಿಟೇಷನ್ಸ್ ಮಾಡಬೇಕು. 3, 4, 5, 6, 7, 8, 9
ಆ್ಯಂಡ್ 10. ಈಗ 5th ಎಕ್ಸಸೈಸ್, ಇದರಲ್ಲಿ ಡಂಬಲ್ಸನ್ನು ನಿಮ್ಮ ಚೆಸ್ಟ್ ಲೆವೆಲಲ್ಲಿ ಇಟ್ಕೊಳ್ಳಿ. ನಾವು ಮಿನಿಮಮ್ಗೆ ವೆಯ್ಟ್ ಇರುವಂಥ ಡಂಬಲ್ ಯೂಸ್ ಮಾಡಿದರೆ ಸಾಕಾಗುತ್ತೆ, ಅರೌಂಡ್ 1 kg ಡಂಬಲ್ ಇದ್ದರೆ ಸಾಕಾಗುತ್ತೆ. ಸೊ ಈಗ ನಿಧಾನಕ್ಕೆ ಕೈಗಳನ್ನು ಹೊರಗಡೆ ತಗೊಂಡೋಗಿ. ಆ್ಯಂಡ್ ಇದು ನಿಮ್ಮ ಶೋಲ್ಡರ್ಸ್ಗೂ ಒಳ್ಳೆ ವ್ಯಾಯಾಮ, ಅಟ್ ದ ಸೇಮ್ ಟೈಮ್ ನಿಮ್ಮ ಬ್ಯಾಕ್ ಮಸಲ್ಸ್ ಸ್ಟ್ರೆಂತ್ ಇಂಪ್ರೂವ್ ಮಾಡಲಿಕ್ಕೂ ಕೂಡ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸ್. 10 ರಿಪಿಟೇಷನ್ಸನ್ನು ಮಾಡಬೇಕು. ಸೊ ಹೆವಿ ವೆಯ್ಟ್ ಯೂಸ್ ಮಾಡೋದ್ರದ್ದು ಏನೂ ಉಪಯೋಗ ಇಲ್ಲ, ಯಾಕೆಂದರೆ ಅದು ಇಂಜುರೀಸಿಗೆ ಕಾರಣ ಆಗ್ಬೋದು. ಸೊ ಹಾಗಾಗಿ ಲೈಟ್ ವೆಯ್ಟ್ ಇಟ್ಕೊಂಡು ಮ್ಯಾಕ್ಸಿಮಮ್ ರಿಪಿಟೇಷನ್ಸ್ ಮಾಡೋದು ತುಂಬ ಒಳ್ಳೆಯದು. ನಾನು ಫಸ್ಟ್ ಹೇಳ್ದಂಗೆ ಯೂಶ್ವಲಿ ಡಯಾಬಿಟಿಸ್ ಎಲ್ಲ ಎಫೆಕ್ಟ್ ಆಗೋದು ಎಲ್ಡರ್ಲಿ ಪೀಪಲ್ಗೆ. ಸೊ ಅವರಿಗೆ ಹೆವಿ ವೆಯ್ಟ್ ಯೂಸ್ ಮಾಡಿದ್ರೆ ಇಂಜುರೀಸ್ ಆಗುವಂಥ ಸಾಧ್ಯತೆ ಇದೆ, ಮುಂದೆ ಎಕ್ಸಸೈಸ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ಲೈಟ್ ವೆಯ್ಟನ್ನೇ ಯೂಸ್ ಮಾಡಿದ್ರು ಕೂಡ ನಮಗೆ ಸೇಮ್ ರಿಸಲ್ಟ್ ಸಿಗುತ್ತೆ. ನಾವು ರಿಪಿಟೇಷನ್ಸನ್ನು ಹೆಚ್ಚು ಮಾಡ್ತಾ ಹೋಗಬೇಕು. ಈಗ 6ನೇ ವ್ಯಾಯಾಮ. ಸೊ ಇದರಲ್ಲಿ ಇದು ಬೈಸೆಪ್ಸ್ಗೆ ಮತ್ತು ನಿಮ್ಮ ಶೋಲ್ಡರ್ಸ್ಗೂ ಕೂಡ, ಟ್ರಪೀಸಿಯಸ್ ಮಸಲ್ ಏನಿದೆ ಅದಕ್ಕೂ ಕೂಡ ತುಂಬ ಒಳ್ಳೆ ವ್ಯಾಯಾಮ. ಸೊ ಇದರಲ್ಲಿ ಕೈಯನ್ನು ಫೋಲ್ಡ್ ಮಾಡಿ 2 ಡಂಬಲ್ನ ತಲೆಯ ಮೇಲೆ ಭಾಗದಲ್ಲಿ ಎತ್ಕೊಂಡು ಹೋಗಬೇಕು. ಸೊ ಅದೇ ಥರ ರಿವರ್ಸ್ ವಾಪಸ್ ನಾರ್ಮಲ್ ಪೊಸಿಷನ್ಗೆ ಬರಬೇಕು. ಸೊ ಇದನ್ನು ಕೂಡ 10 ರಿಪಿಟೇಷನ್ಸ್ ನೀವು ಮಾಡಬೇಕು. ಸೊ ಲೈಟ್ ವೆಯ್ಟ್ ತಗೊಂಡದ್ರಿಂದ ಯಾವುದೇ ಥರದ್ದು ಇಂಜುರೀಸ್ ಆಗಲ್ಲ. ಸೊ ಇದೆಲ್ಲ ಮಾಡುವಾಗ ಈಗ ಡಯಾಬಿಟಿಸ್ ಇರೋವರಿಗೆ ಬರುವಂಥ ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್ಸ್ ಏನು, ನ್ಯೂರಲಾಜಿಕಲ್ ಪ್ರಾಬ್ಲಮ್ಸು ಮತ್ತು ಶೋಲ್ಡರ್ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಈ ಥರ ಎಕ್ಸಸೈಸಸ್ ರೆಗ್ಯುಲರ್ಲಿ ಮಾಡಿದರೆ ನಿಮ್ಮ ನರಗಳ ಸ್ಟ್ರೆಂಗ್ತು ಚೆನ್ನಾಗಿರುತ್ತೆ, ಅಟ್ ದ ಸೇಮ್ ಟೈಮ್ ನೆಕ್ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೆಕ್ ಸ್ಟ್ರೆಂತ್ ಇಂಪ್ರೂವ್ ಆದರೆ ಕೈಗಳಿಗೆ ಬರುವಂಥ ಜೋಮ್ ಈ ಥರ ಕಂಡೀಷನ್ಸ್ ಎಲ್ಲ ಪ್ರಿವೆಂಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಫ್ರೋಸನ್ ಶೋಲ್ಡರ್ ಈ ಥರ ಪ್ರಾಬ್ಲಮ್ಸ್ ಆಗದೇ ಇದ್ದಂಗೆ ನೋಡಲಿಕ್ಕೂ ಕೂಡ ಈ ಎಕ್ಸಸೈಸ್ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ಈಗ ನೆಕ್ಸ್ಟ್ ಎಕ್ಸಸೈಸು, ನಾವು ಇದು ಸುಪೈನ್ ಪೋಸ್ಟರ್ಲಿ ಮಲಗಿ ಮಾಡುವಂಥ ವ್ಯಾಯಾಮ. ಇದು ಮೇನ್ಲಿ ಹೊಟ್ಟೆಗೆ ಕೊಡುವಂಥ ವ್ಯಾಯಾಮ. ಸೊ ಇದರಲ್ಲಿ ನಮ್ಮ 2 ಕಾಲುಗಳನ್ನು ಒಂದು 40 to 45 ಡಿಗ್ರಿ ತನಕ ಎತ್ತಿ ಅದರಲ್ಲಿ ಮೇಂಟೈನ್ ಮಾಡಿ ಮತ್ತೆ ಕೆಳಗೆ ತರಬೇಕು. ಸೊ ನಮಗೆಲ್ಲ ಗೊತ್ತು ಡಯಾಬಿಟಿಸಿಗೆ ಒನ್ ಆಫ್ ದ ಮೇನ್ ರೀಸನ್ ಈ ಸೆಂಟ್ರಲ್ ಒಬೇಸಿಟಿ, ಹೊಟ್ಟೆ ಭಾಗದಲ್ಲಿ ಇರುವಂಥ ಬೊಜ್ಜು. ಇದನ್ನ ಕಡಿಮೆ ಮಾಡಲಿಕ್ಕೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸ್. ಆ್ಯಂಡ್ ಈ ಥರ ವ್ಯಾಯಾಮಗಳು ಮಾಡೋದ್ರಿಂದ ಇರುವಂಥ ಅಡ್ವಾಂಟೇಜ್ ಏನಂದರೆ ಕಡಿಮೆ ಟೈಮಲ್ಲಿ ಮ್ಯಾಕ್ಸಿಮಮ್ ಕ್ಯಾಲರಿ ಬರ್ನ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಬಾಡಿಯಲ್ಲಿರುವಂಥ ಗ್ಲೂಕೋಸ್ ಯೂಟಿಲೈಸೇಷನ್ ಬೇಗ ಆಗುತ್ತೆ. ಆ್ಯಂಡ್ ನಮಗೆಲ್ಲ ಗೊತ್ತು ವಿ ಹ್ಯಾವ್ ಎ ವೆರಿ ವೀಕ್ ಅಬ್ಡೋಮಿನಲ್ ಮಸಲ್ಸ್. ನಮ್ಮ ಹೊಟ್ಟೆಯಲ್ಲಿರೋ ಮಸಲ್ಸ್ ಏನಿದೆ ಅದು ತುಂಬ ವೀಕ್ ಆಗೋದ್ರಿಂದ ನಮ್ಮ ಹೊಟ್ಟೆ ಭಾಗದಲ್ಲಿ ತುಂಬ ಬೊಜ್ಜು ಡೆಪಾಸಿಟ್ ಆಗಿ ನಮಗೆ ಈ ಥರ ಡಯಾಬಿಟಿಸ್ ಈ ಥರ ಪ್ರಾಬ್ಲಮ್ಸ್ ಬರ್ತಾ ಇದೆ. ಸೊ ರೆಗ್ಯುಲರ್ಲಿ ಈ ಎಕ್ಸಸೈಸ್ ಮಾಡಿದರೆ ಇನಿಷಿಯಲಿ ಮಾಡೋಕ್ಕೆ ನಮಗೆ ತೊಂದರೆ ಆಗ್ಬೋದು, ಬಟ್ ರಿಪೀಟೆಡ್ಲಿ ನಾನು ಹೇಳ್ದಂಗೆ ಕೌಂಟನ್ನು ನೀವು ಹೆಚ್ಚು ಮಾಡ್ತಾ ಬರ್ಬೋದು. ಇನಿಷಿಯಲಿ ಒಂದು 5 ಸಲ ಅಥವಾ 10 ಸಲ ಮಾಡಿ ಕಂಟಿನ್ಯೂಸ್ಲಿ ನಾವು ಮಾಡ್ತಾ ಹೋದಂಗೆ ನಾವು ತುಂಬ ಚೆನ್ನಾಗಿ ಇದು ಮಾಡಲಿಕ್ಕಾಗುತ್ತೆ. 40-50 ರಿಪಿಟೇಷನ್ಸ್ ಮಾಡಲಿಕ್ಕಾಗುತ್ತೆ. ಯಾರಿಗಾದರೂ ಇದರಲ್ಲಿ ಕೆಲವು ವ್ಯಾಯಾಮಗಳು ಮಾಡಲಿಕ್ಕೆ ತೊಂದರೆ ಇದ್ದರೆ, ಯಾವ ವ್ಯಾಯಾಮ ನಮಗೆ ಚೆನ್ನಾಗಿ ಈಸಿಯಾಗಿ ಮಾಡಲಿಕ್ಕೆ ಆಗುತ್ತೋ ಆ ವ್ಯಾಯಾಮಗಳ ಕೌಂಟನ್ನು ಹೆಚ್ಚಿಗೆ ಮಾಡಿದರೂ ಕೂಡ ನಮಗೆ ಸೇಮ್ ರಿಸಲ್ಟನ್ನು ಅಬ್ಟೈನ್ ಮಾಡಲಿಕ್ಕೆ ಸಾಧ್ಯ. ಸೊ ಈಗ 8th ಎಕ್ಸಸೈಸ್, ಸೈಡ್ ಲೆಗ್ ರೈಸಿಂಗ್. ಇದರಲ್ಲಿ ಸೈಡಲ್ಲಿ ಮಲ್ಕೊಂಡು ನಾವು ನಿಧಾನಕ್ಕೆ ನಮ್ಮ ಒಂದು ಕಾಲನ್ನು ಮೇಲೆ ಎತ್ತಬೇಕು. ಜಸ್ಟ್ ಮೇಂಟೈನ್ ಫಾರ್ 2 seconds ಮತ್ತೆ ಕೆಳಗೆ ಬರಬೇಕು. ಇದೇ ಥರ 10 ರಿಪಿಟೇಷನ್ಸನ್ನು ಮಾಡಬೇಕು. ಸೊ ಇದು ಮಾಡೋದ್ರಿಂದ ನಮ್ಮ ಹೊಟ್ಟೆಯ ಸೈಡ್ ಭಾಗದಲ್ಲಿ 2 ಸೈಡ್ಸಲ್ಲಿ ಇರುವಂಥ ಮಸಲ್ಸ್ ಏನಿದೆ ಅದಕ್ಕೆ ಒಳ್ಳೆ ವ್ಯಾಯಾಮ ಸಿಗುತ್ತೆ. ಹೊಟ್ಟೆ ಬೊಜ್ಜು ಕಡಿಮೆ ಮಾಡಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸ್. ಅದರೊಟ್ಟಿಗೆ ನಮ್ಮ ಗ್ಲೂಟಿಯಸ್ ಮಸಲ್ಸ್ ಇರ್ಬೋದು ಅಥವಾ ಹ್ಯಾಮ್ಸ್ಟ್ರಿಂಗ್ಸು ಮತ್ತು ನಮ್ಮ ಕ್ವಾಡ್ರಿಸೆಪ್ಸ್ ಮಸಲ್ಸ್ ಏನಿದೆ ಅದಕ್ಕೂ ಕೂಡ ಇದೊಂದು ಒಳ್ಳೆ ವ್ಯಾಯಾಮ. ಇದರೊಟ್ಟಿಗೆ ನಮ್ಮ ಜಾಯಿಂಟ್ದು ಕಂಪ್ಲೀಟ್ ಫ್ಲೆಕ್ಸಿಬಿಲಿಟಿ ಮೇಂಟೈನ್ ಮಾಡಲಿಕ್ಕೆ, ನಮ್ಮ ಹಿಪ್ ಜಾಯಿಂಟ್ ಏನಿದೆ ಅದರದ್ದು ಫ್ಲೆಕ್ಸಿಬಿಲಿಟಿ ಮೇಂಟೈನ್ ಮಾಡಲಿಕ್ಕೆ ಹಾಗೂ ಸ್ಯಾಕ್ರೋಇಲಿಯಾಕ್ ಜಾಯಿಂಟ್ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೂ ಕೂಡ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸ್. ಸೊ ನೀವು 10 ರಿಪಿಟೇಷನ್ಸ್ ಮಾಡಿದ ಮೇಲೆ ಸ್ಟಾಪ್ ಮಾಡಿ ನಾವು ಏನು ಮಾಡಬೇಕು, ಇನ್ನು ಆಪೋಸಿಟ್ ಸೈಡಿಂದ ಮಾಡಬೇಕು. ಈಗ 9th ಎಕ್ಸಸೈಸ್, ಆ ಸೇಮ್ ಎಕ್ಸಸೈಸನ್ನು ಆಪೋಸಿಟ್ ಸೈಡಿಂದ ನಾವು ಮಾಡ್ತೀವಿ. ಸೊ ಇದರಲ್ಲಿ ನಿಮಗೆ ಕುತ್ತಿಗೆದು ಏನಾದರೂ ಸಮಸ್ಯೆ ಇದ್ದರೆ ಅದಕ್ಕೆ ಬೇಕಾದ್ರೆ ಒಂದು ಪಿಲ್ಲೋ ಯೂಸ್ ಮಾಡ್ಬೋದು, ಅಥವಾ ನೆಕ್ ಈ ಪೊಸಿಷನ್ಲಿ ಎಕ್ಸ್ಟೆಂಡೆಡ್ ಪೊಸಿಷನ್ಲಿ ಇಡಬೇಕು ಅಂತಿಲ್ಲ, ನ್ಯೂಟ್ರಲ್ ಪೊಸಿಷನ್ಲಿ ಕೈ ಮೇಲೆ ಇಟ್ಕೊಂಡು ಕೂಡ ಈ ವ್ಯಾಯಾಮ ಮಾಡ್ಬೋದು. ಸೊ ನಾವು ಹೇಗೆ ಲೆಫ್ಟ್ ಸೈಡಲ್ಲಿ ಮಾಡಿದ್ವು ಅದೇ ಥರ 10 ರಿಪಿಟೇಷನ್ಸನ್ನು ನಾವು ರೈಟ್ ಸೈಡಿಂದ ಕೂಡ ಇದೇ ಎಕ್ಸಸೈಸನ್ನು ಮಾಡಬೇಕು. ಈಗ ಲಾಸ್ಟ್ ಆ್ಯಂಡ್ 10th ಎಕ್ಸಸೈಸ್, ಬ್ರಿಡ್ಜಿಂಗ್ ಎಕ್ಸಸೈಸ್. ಸೊ ಇದರಲ್ಲಿ ನಿಮ್ಮ ಕಾಲುಗಳನ್ನು ಮಡಚಿ ಇಟ್ಕೋಬೇಕು. ಸೊ ಅದರೊಟ್ಟಿಗೆ ನಾವು ನಿಧಾನಕ್ಕೆ ಉಸಿರನ್ನ ಒಳಗೆ ತಗೊಳ್ತಾ ನಮ್ಮ ಪೃಷ್ಠಭಾಗವನ್ನು ಮೇಲೆ ಎತ್ತೋದು. ಜಸ್ಟ್ ಒಂದು 2 or 3 seconds ಮೇಂಟೈನ್ ಮಾಡಿ ರಿಲೀಸ್ ಮಾಡಿ. ಸೊ ಈ ಎಕ್ಸಸೈಸನ್ನು ಕೂಡ 10 ಸಲ ರಿಪೀಟ್ ಮಾಡಬೇಕು. ಸೊ ಇದು ನಿಮ್ಮ ಹಿಪ್ ರೀಜಿಯನ್ಲಿ ಇರುವಂಥ ಫ್ಯಾಟನ್ನು ಕಡಿಮೆ ಮಾಡಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸ್. ಆ್ಯಂಡ್ ಗ್ಲೂಟಿಯಲ್ ಮಸಲ್ ಸ್ಟ್ರೆಂಥನಿಂಗ್, ಅದರೊಟ್ಟಿಗೆ ಬ್ಯಾಕ್ ಮಸಲ್, ಲೋವರ್ ಬ್ಯಾಕಲ್ಲಿ ಇರುವಂಥ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಮಾಡಲಿಕ್ಕೂ ಕೂಡ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸ್. ಆ್ಯಂಡ್ ಈವನ್ ಬ್ಯಾಕ್ ಪೈನ್ ಇರೋವರಿಗೂ ಕೂಡ ಇದು ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸ್ ಅಂತ ನಾವು ಹೇಳ್ತೀವಿ. ಸೊ ಈ ಎಕ್ಸಸೈಸ್ ಕೂಡ ರೆಗ್ಯುಲರ್ಲಿ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಹೊಟ್ಟೆ ಭಾಗದಲ್ಲಿ ಹಾಗೂ ನಿಮ್ಮ ಗ್ಲೂಟಿಯಲ್ ರೀಜನ್ಲಿ ಇರುವಂಥ ಎಕ್ಸ್ಟ್ರಾ ಫ್ಯಾಟ್ ಏನಿದೆ ಅದು ಕರಗುತ್ತೆ. ಸೊ ಅದರೊಟ್ಟಿಗೆ ನಮಗೆಲ್ಲ ಗೊತ್ತು ನಮ್ಮ ಬಾಡಿಯಲ್ಲಿ ಇರುವಂಥ ಫ್ಯಾಟ್ ಪರ್ಸೆಂಟೇಜ್ ಕಡಿಮೆ ಆದಾಗ, ನಮ್ಮ ವಿಸರಲ್ ಫ್ಯಾಟ್ ಕಡಿಮೆ ಆದಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ನಿಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಮಾಡುವಂಥ ಇನ್ಸುಲಿನ್ ಏನಿದೆ ದಟ್ ವಿಲ್ ಬಿ ಸಫಿಷಿಯಂಟ್
ಸಫಿಷಿಯೆಂಟ್ ಫಾರ್ ದ ಗ್ಲೂಕೋಸ್ ಟ್ರಾನ್ಸ್ಪೋರ್ಟ್. ಆ್ಯಂಡ್ ಅದರೊಟ್ಟಿಗೆ ಈ ಎಕ್ಸಸೈಸ್ಗಳು ನಾವು ರಿಪೀಟ್ ಮಾಡಿದ್ರೆ, ನಾನು ಫಸ್ಟ್ ಹೇಳಿದ್ದೇನೆ ಜಸ್ಟ್ ಒಂದು 10 ರಿಪಿಟೇಷನ್ಸ್ ಅಷ್ಟೇ ಈಗ ಮಾಡಿ, ಬಟ್ ಗ್ರ್ಯಾಜುಲಿ ನೀವು ಹೆಚ್ಚು ಮಾಡ್ತಾ ಬಂದಾಗ ಆಲ್ ಟುಗೆದರ್ ನೀವು ಪ್ರತಿಯೊಂದು ವ್ಯಾಯಾಮ ಕೂಡ ಅಟ್ಲೀಸ್ಟ್ ಒಂದು 50 ಟೈಮ್ಸ್ ನಿಮಗೆ ರಿಪೀಟ್ ಮಾಡಲಿಕ್ಕೆ ಆದರೆ, 2 ಹೊತ್ತು ನೀವು ಮಾಡ್ತೀರಿ ಅಂತ ಆದರೆ ಇಟ್ ಬಿಕಮ್ಸ್ ಆಲ್ಮೋಸ್ಟ್ 1000 ರಿಪಿಟೇಷನ್. ಸೊ ಇದು ಮಾಡಿದ್ರೆ ಇಷ್ಟೊಂದು ಒಳ್ಳೆ ವ್ಯಾಯಾಮ ಇಲ್ಲ. ನಾವು ನೋಡ್ತೀವಿ ರೆಗ್ಯುಲರ್ಲಿ ಎಷ್ಟೋ ಜನ ವಾಕಿಂಗ್ ಮಾಡ್ತಾ ಇರ್ತಾರೆ, ಬಟ್ ಕಾಲಲ್ಲಿರುವ ಮಸಿಲ್ಸ್ ಏನಿದೆ ದೇ ಆರ್ ಟ್ರೈನ್ಡ್ ಸಿನ್ಸ್ ಯುವರ್ ಚೈಲ್ಡ್ಹುಡ್. ತುಂಬ ಹೊತ್ತು ನಾವು ಕೆಲಸ ಮಾಡಿದ್ರು, ತುಂಬ ಹೊತ್ತು ವಾಕಿಂಗ್ ಮಾಡಿದ್ರು ಕೂಡ ಮಿನಿಮಮ್ ಕ್ಯಾಲರೀಸ್ ಅಷ್ಟೇ ಖರ್ಚಾಗಿರುತ್ತೆ. ಬಟ್ ಈ ಥರ ವ್ಯಾಯಾಮಗಳು ಮಾಡೋದ್ರಿಂದ ಏನಾಗುತ್ತೆ, ಕಡಿಮೆ ಟೈಮಲ್ಲಿ ಮ್ಯಾಕ್ಸಿಮಮ್ ಕ್ಯಾಲರಿ ಯೂಟಿಲೈಸ್ ಮಾಡಿ ಮ್ಯಾಕ್ಸಿಮಮ್ ಮಸಿಲ್ಸ್ಗೆ ಒಳ್ಳೆ ವ್ಯಾಯಾಮ ಕೊಟ್ಟು ಅಲ್ಲಿರುವಂಥ ಮಸಿಲ್ ಬಲ್ಕನ್ನು ಇಂಪ್ರೂವ್ ಮಾಡಿ ಶುಗರ್ನ ಹತೋಟಿಗೆ ತರಲಿಕ್ಕೆ ದೀಸ್ ಎಕ್ಸಸೈಸ್ ಆರ್ ಎಕ್ಸಲೆಂಟ್ ಎಕ್ಸಸೈಸಸ್. ಸೊ ನಾವೀಗ ತೋರಿಸಿರುವಂಥ ಈ 10 ವ್ಯಾಯಾಮಗಳೇನಿದೆ ಎಲ್ಲ ಏಜ್ ಗ್ರೂಪ್ನವರು ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಮನೆಯಲ್ಲೊಂದು ಡೈಲಿ ಒಂದು 45 ಮಿನಿಟ್ಸ್ ಸ್ಪೆಂಡ್ ಮಾಡಿದರೆ ನಿಮಗೆ ಈ ವ್ಯಾಯಾಮ ತುಂಬ ಚೆನ್ನಾಗಿ ರಿಪಿಟೇಷನ್ಸ್ ಮಾಡಲಿಕ್ಕೆ ಸಾಧ್ಯ. ಆ್ಯಂಡ್ ಇದು ನೀವು ಮಾಡಿ ನೋಡಿ, ನಿಮ್ಮ ಡಯಾಬಿಟಿಸ್ ಏನಿದೆ ತುಂಬ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ಆ್ಯಂಡ್ ಮೇನ್ಲಿ ನಮ್ಮ ಫ್ಯಾಟ್ ಡೆಪಾಸಿಟ್ ಆಗುವಂಥ ಏರಿಯಾಸ್ ಏನಿದೆ, ಅದು ಬಟಕ್ಸ್ ಇರ್ಬೋದು, ಅಬ್ಡೋಮಿನಲ್ ಏರಿಯಾ ಇರ್ಬೋದು, ಅದಕ್ಕೆ ಒಳ್ಳೆ ವ್ಯಾಯಾಮ ಕೊಡೋದ್ರಿಂದ ಸೆಂಟ್ರಲ್ ಒಬೆಸಿಟಿ ಕಡಿಮೆ ಆಗುತ್ತೆ. ಈವನ್ ಪ್ರೀ ಡಯಾಬಿಟಿಸ್ ಇದ್ದವರು ಈ ಎಕ್ಸಸೈಸ್ ರೆಗ್ಯುಲರ್ಲಿ ಮಾಡಿ ನೋಡಿ, ಡಯಾಬಿಟಿಸ್ಗೆ ಕನ್ವರ್ಟ್ ಆಗೋದೇ ಇಲ್ಲ. ದೇ ಕ್ಯಾನ್ ಕಂಪ್ಲೀಟ್ಲಿ ಕಮ್ ಔಟ್ ಆಫ್ ದೇರ್ ಪ್ರಾಬ್ಲಮ್. ಸೊ ನಾವು ಫಸ್ಟ್ ಹೇಳ್ದಂಗೆ ಮಸಿಲ್ಸ್ ಆರ್ ಲೈಕ್ ಅವರ್ ವರ್ಕರ್ಸ್. ನಮ್ಮ ಹತ್ರ ತುಂಬ ಜನ ಕೆಲಸ ಮಾಡ್ತಾ ಇದ್ರೆ ಏನಾಗುತ್ತೆ, ನಮಗೆ ಸಿಗುವಂಥ ಇನ್ಕಮ್ ಎಲ್ಲರಲ್ಲೂ ಡಿವೈಡ್ ಆಗಿ ಹೋಗುತ್ತೆ. ಸೊ ಅದೇ ಥರ ನಮ್ಮ ಬಾಡಿಯಲ್ಲಿ ಇರುವಂಥ ಸ್ಕೆಲೆಟಲ್ ಮಸಿಲ್ ಬಲ್ಕ್ ಇಂಪ್ರೂವ್ ಆದಾಗ ಏನಾಗುತ್ತೆ, ನಾವು ತಗೊಳ್ಳೋಂಥ ಆಹಾರದಲ್ಲಿ ಇರುವಂಥ ಗ್ಲೂಕೋಸ್ ಏನಿದೆ ಅದು ಡಿವೈಡ್ ಆಗಿ ಎಲ್ಲ ಸ್ಕೆಲೆಟಲ್ ಮಸಿಲ್ಸ್ಗೆ ಹೋಗುವಾಗ ನಮ್ಮ ಡಯಾಬಿಟಿಸ್ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ. ರೆಗ್ಯುಲರ್ ಎಕ್ಸಸೈಸಸ್ ಏನಿದೆ ದಟ್ ಇಸ್ ದ ಬೆಸ್ಟ್ ವೇ ಟು ಹೆಲ್ತ್ ಅಂತ ನಾವು ಹೇಳ್ತೀವಿ. ರೆಗ್ಯುಲರ್ಲಿ ಎಕ್ಸಸೈಸ್ ಮಾಡಿದಾಗ ನಿಮಗೆ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಪ್ರಿವೆಂಟ್ ಆಗಿ ಮಾಡಲಿಕ್ಕಾಗುತ್ತೆ, ನರಗಳ ಪ್ರಾಬ್ಲಮ್ಸ್ ಇರ್ಬೋದು, ಜಾಯಿಂಟ್ ಪ್ರಾಬ್ಲಮ್ಸ್ ಇರ್ಬೋದು, ಮಸಿಲ್ ಪ್ರಾಬ್ಲಮ್ಸ್ ಇರ್ಬೋದು. ಈ ಥರ ಭಾಳಷ್ಟು ಪ್ರಾಬ್ಲಮ್ಸ್ಗೆ ಪ್ರಿವೆನ್ಷನ್ಗೆ ಒನ್ ಆಫ್ ದ ಬೆಸ್ಟ್ ವೇ ಏನು ಅಂತ ಕೇಳಿದರೆ ರೆಗ್ಯುಲರ್ ಎಕ್ಸಸೈಸ್. ಅದರಿಂದ ನಮ್ಮ ಮಾನಸಿಕವಾಗಿರುವಂಥ ಹತೋಟಿಗೆ ಕೂಡ ಸಾಧ್ಯ. ಯಾಕೆಂದರೆ ಮನಸ್ಸು ಚೆನ್ನಾಗಿರಬೇಕು ಅಂದರೆ ನಮ್ಮ ಕೆಲವು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಏನಿದೆ ಅದು ಸರಿಯಾಗಿ ಪ್ರೊಡ್ಯೂಸ್ ಆಗಬೇಕು. ನಮ್ಮ ಬ್ರೈನಲ್ಲಿ ಒಳ್ಳೆ ಹ್ಯಾಪಿ ಮ್ಯಾನ್ಸ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ, ಅದರ ಪ್ರೊಡಕ್ಷನ್ ಚೆನ್ನಾಗಾಗಬೇಕು. ಅದಕ್ಕೂ ಕೂಡ ಎಕ್ಸಸೈಸ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಆ್ಯಂಡ್ ನಾವು ರೆಗ್ಯುಲರ್ಲಿ ಈ ಥರ ಎಕ್ಸಸೈಸ್ ಮಾಡೋದ್ರಿಂದ ನಮಗೇನಾಗುತ್ತೆ, ಒಳ್ಳೆ ನಿದ್ರೆ ಬರುತ್ತೆ. ಒಳ್ಳೆ ನಿದ್ರೆ ಬಂದರೂ ಕೂಡ ದ್ಯಾಟ್ ಆಲ್ಸೋ ಪ್ಲೇಸ್ ಎ ವೆರಿ ಮೇಜರ್ ರೋಲ್ ಇನ್ ಕಂಟ್ರೋಲಿಂಗ್ ಡಯಾಬಿಟಿಸ್. ಸೊ ನೀವೆಲ್ಲರೂ ಈ ವ್ಯಾಯಾಮಗಳನ್ನು ರೆಗ್ಯುಲರ್ಲಿ ಮಾಡಿ ನೋಡಿ, 1 ತಿಂಗಳ ನೀವು ಸ್ಟ್ರಿಕ್ಟ್ಲಿ ಮಾಡಿ ನೋಡಿದರೆ ಅದರ ರಿಸಲ್ಟ್ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.